ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ನಂಬರ್ 1. ನಂಬರ್ 2, ಅನಂತಕುಮಾರ್ ಹೆಗಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿದ್ದರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ? ಹೇಳಿ ನೋಡೋಣ. ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ? ಹೇಳಪ್ಪ. ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಿ. ಅಬ್ರಹಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ? ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರೇ ಮಾಲೀಕರು. ಅವಕ್ಕೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ, ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿದರು. ಯಾರು ಹೇಳಿರೋದು ಇದನ್ನು? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿದ್ರು. ಗೊತ್ತಾಯ್ತಾ? ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ? ಅವ್ರಿಗೆ ಈ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತೇಳಿಗೆ ಏನು ಮಾಡೋಕ್ಕಾಗಲ್ಲ. ಕಾಮಾಲೆ ರೋಗ ಅವ್ರಿಗೆ. ಅವರು ಮಾತು ಹೇಳೋದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮಾನರನ್ನೇ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರವ್ರಿಗೆ ಏನೂ ತೊಂದರೆ ಇಲ್ಲ, ಆಂಧ್ರದವರಿಗೆ, ತಮಿಳುನಾಡಿಗೆ ಏನೂ ತೊಂದರೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದೆ, ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಕೇರಳದವ್ರು ಯಾಕೆ ಹೋಗಿದ್ರು? ಡೆಲ್ಲಿಗೆ ಯಾಕೆ ಹೋಗಿದ್ರು? ಅದಕ್ಕೆ ಬೆಂಬಲ ಮಾಡಿ ತಮಿಳುನಾಡಿನವ್ರು ಯಾಕೆ ಹೋಗಿದ್ರು? ಕೇರಳ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ. ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೆ ಅನ್ಯಾಯ ಮಾಡಿ ಅವರು ಕೊಡ್ಬೇಡಿ. ನಿಮಗೆ ಬರ್ತದಲ್ಲ ಪಾಲು, ನಿಮ್ಮ ಪಾಲಿನಲ್ಲಿ ಕೊಡಿ. ನಮ್ಮ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ನಿಮಗೆ ಬರ್ತದಲ್ಲಪ್ಪ. ಈಗ 100ಕ್ಕೆ 70 ರೂಪಾಯಿ ಅವ್ರು ಇಟ್ಕೋತಾರೆ. 100ಕ್ಕೆ ಎಷ್ಟು ಇಟ್ಕೋತಾರೆ? 70 ರೂಪಾಯಿ ಇಟ್ಕೋತಾರೆ. ಅದ್ರಲ್ಲಿ ಕೊಡಿ. ನಮಗೆ ಬರೋ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನಾ ಇದು? ಸುಮ್ಮನಿರ್ಬೇಕಾ ಹೇಳಿ? ಈಗ ಅವ್ರು ಏನು ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡ್ಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಸರಿಯಾಗಿ ಬರ್ಕೊಳ್ರಿ ಇದನ್ನ. ಏನು ಬರ್ಕೊಳ್ರಿ? ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಂಡು ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ. ಅದನ್ನು ಬದನೆ ಹೆಡ್ಲೈನ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.